ಸುನಿತಾ ವಿಲಿಯಮ್ಸ್ ಭೂಮಿಗೆ ತಲುಪೋದಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಸುನಿತಾ ಭೂಮಿಗೆ ಬರೋದಕ್ಕೆ ಇನ್ನೂ 12 ಗಂಟೆ ಸಮಯ ಬೇಕು. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ನಸುಕಿನ ಜಾವ 3 ಗಂಟೆ 27 ನಿಮಿಷಕ್ಕೆ ಲ್ಯಾಂಡ್ ಆಗ್ತಾರೆ. ಸೂಕ್ಷ್ಮ ಹಂತವನ್ನ ಈಗ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಾಟಿದೆ ಅನ್ನೋ ಸಮಾಧಾನಕರ ಸುದ್ದಿ. ಅಪ್ರೋಚ್ ಎಲಿಕ್ಸಾಯ್ಡ್ನ ದಾಟಿದೆ ಡ್ರ್ಯಾಗನ್ ಫ್ರೀಡಮ್. ಇನ್ನು ಮುಂದಿನ 24 ಗಂಟೆಯವರೆಗೂ ಮತ್ತೆ ಇದು ಸಿಗುವುದಿಲ್ಲ. ಡ್ರ್ಯಾಗನ್ ಫ್ರೀಡಮ್ ಮಾನ್ವರಿಂದ ತಪ್ಪಿದ್ರೂ ಸಮಸ್ಯೆ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆದರೆ 17 ಗಂಟೆ ಸಮಯ ಬೇಕು. ಈ 17 ಗಂಟೆಯಲ್ಲಿ ಒಂದಿಷ್ಟು ಕಾಂಪ್ಲಿಕೇಟೆಡ್ ಇರುವಂತಹ ಹಂತವನ್ನ ಇವರು ದಾಟಿದ್ದಾರೆ. ಆದರೆ ಕೊನೆಯ 1 ಅವರ್ ಇದೆಯಲ್ಲ, ಕೊನೆಯ 1 ಗಂಟೆ ಇದೆಯಲ್ಲ, 16 ಗಂಟೆ ಆದ ನಂತರ 17 ಗಂಟೆವರೆಗಿರುವಂತಹ ಡ್ಯೂರೇಷನ್ ಇದೆಯಲ್ಲ, ಅದು ಕೂಡ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಯಾಕಂದ್ರೆ ಇವರ ಲ್ಯಾಂಡಿಂಗ್ ಏನಿದೆ ಅದು ಸಾಫ್ಟ್ ಆಗಬೇಕಾಗುತ್ತೆ. ಇವರನ್ನ ಕರ್ಕೊಂಡು ಬರ್ತಾ ಇರುವಂತಹ ಆ ಡ್ರ್ಯಾಗನ್ ಕ್ರಾಫ್ಟ್ ಏನಿದೆ ಇದೆಯಲ್ಲ, ಸೊ ಅದರ ತೀವ್ರತೆ, ಅದರ ಸ್ಪೀಡ್ ತುಂಬಾನೇ ಜಾಸ್ತಿ ಇರುತ್ತೆ. ಆದರೆ 1 ಗಂಟೆ ಸಮಯ ಇದೆ ಅನ್ನುವಾಗ ಆ ಸ್ಪೀಡ್ ತುಂಬಾನೇ ಕಡಿಮೆ ಮಾಡಬೇಕಾಗುತ್ತೆ. ಆ ಸ್ಪೀಡ್ ಕಡಿಮೆ ಮಾಡುವಂತಹ ಹಂತದಲ್ಲೇ ತುಂಬಾನೇ ಕಾಂಪ್ಲಿಕೇಶನ್ಸ್ ಎದುರಾಗೋದು. ಆದಷ್ಟು ಸಾಫ್ಟ್ ಲ್ಯಾಂಡಿಂಗ್ ಆಗಲಿ ಅನ್ನೋದು ಎಲ್ಲರ ಬಯಕೆಯಾಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಸುನಿತಾ ವಿಲಿಯಮ್ಸ್ ಬೆಳಗ್ಗೆ 10ವರೆಗೆ ಸ್ಪೇಸ್ನಿಂದ ಹೊರಟಿದ್ದಾರೆ. ಇನ್ನೇನು 12 ಗಂಟೆ ಸಮಯ ಬೇಕಾಗಿದೆ ಅವರು ರೀಚ್ ಆಗೋದಕ್ಕೆ. ಇಲ್ಲಿನ ಸಿದ್ಧತೆ ಹೇಗಿದೆ? ಆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತಹ ಪ್ರಕ್ರಿಯೆ, ಆ ಜಾಗವನ್ನ ಗುರುತಿಸಿದ್ದಾರಾ, ಎಲ್ಲಿ ಅನ್ನೋದು ಖಚಿತಪಡಿಸಿದ್ದಾರಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಹೌದು ಸಭಾ, ಈಗ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:27ಕ್ಕೆ ಅಮೆರಿಕದ ಫ್ಲೋರಿಡಾದ ಕರಾವಳಿ ತೀರದಲ್ಲಿ ವಿಲಿಯಮ್ಸ್ ಅವರು ವಾಪಸ್ ಬರ್ತಾ ಇರುವಂತಹ ಸ್ಪೇಸ್ ಕ್ರಾಫ್ಟ್ ಮತ್ತು ಕ್ಯಾಪ್ಸೂಲ್ ಸ್ಪ್ಲಾಶ್ ಡೌನ್ ಅನ್ನ ಮಾಡಲಿದೆ. ಅಂದ್ರೆ ಭೂಮಿಗೆ ಸ್ಪರ್ಶವನ್ನ ಮಾಡಲಿದೆ. ಮುಖ್ಯವಾಗಿ ಸಮುದ್ರದಲ್ಲಿ ಅವರ ಒಂದು ಕ್ಯಾಪ್ಸೂಲ್ ಲ್ಯಾಂಡ್ ಆಗುತ್ತೆ. ಅದಾದ ಬಳಿಕ ನೇವಿಯ ಅಧಿಕಾರಿಗಳು, ಸಿಬ್ಬಂದಿ ಅವರನ್ನ ರಕ್ಷಣೆಯನ್ನ ಮಾಡಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರ್ತಾರೆ. ಲಿಫ್ಟ್ ಅನ್ನ ಮಾಡ್ಕೊಂಡು ನಂತರ ನಾಸಾದ ಅಧಿಕಾರಿಗಳ ವಶಕ್ಕೆ ನೀಡ್ತಾರೆ. ನಾಸಾದ ಅಧಿಕಾರಿಗಳು ಅವ್ರನ್ನ ಹೂಸ್ಟನ್ನ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಉಪಚರಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಅವರಿಗೆ ರಿಹಾಬಿಲಿಟೇಷನ್ಗೂ ಕೂಡ ಮುಂದಿನ 45 ದಿನಗಳ ಕಾಲಾವಕಾಶ ಕೂಡ ಬೇಕಾಗುತ್ತೆ. ಮುಖ್ಯವಾಗಿ ಈಗ ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶದಿಂದ ಭೂಮಿಗೆ ಬರುವಂತ ಸಂದರ್ಭದಲ್ಲಿ ಅದರ ವೇಗ ಬಹಳ ವೇಗವಾಗಿ ಬರ್ತಾ ಇರುತ್ತೆ. ಆದ್ರೆ ಭೂಮಿಗೆ ಹತ್ರ ಬಂದಷ್ಟು ಅದರ ವೇಗವನ್ನ ತಗ್ಗಿಸ್ಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆ ಎಲ್ಲವೂ ಕೂಡ ಸುಲಲಿತವಾಗಿ ಸುಸೂತ್ರವಾಗಿ ನಡೆದ್ರಷ್ಟೇ ಒಂದು ಸೇಫ್ ಲ್ಯಾಂಡಿಂಗ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ವೇಗವನ್ನ ತಗ್ಗಿಸ್ಲಿಲ್ಲ ಅಂತಂದ್ರೆ ಅದು ಕ್ಯಾಪ್ಸೂಲ್ ಕೂಡ ಸ್ಫೋಟ ಆಗ್ಬೋದು ಅಥವಾ ಬೇರೆನಾದ್ರೂ ಅನಾಹುತಗಳು ಕೂಡ ಸಂಭವಿಸಬಹುದು. ಹಾಗಾಗಿ ಈ ಒಂದು ತಾಂತ್ರಿಕ ಅಂಶಗಳತ್ತಲೂ ಕೂಡ ಈಗ ನಾಸಾದ ಅಧಿಕಾರಿಗಳು ಮತ್ತು ಸ್ಪೇಸ್ ಎಕ್ಸ್ ನ ವಿಜ್ಞಾನಿಗಳು, ತಜ್ಞರು ಎಲ್ಲರೂ ಕೂಡ ತೀವ್ರವಾದಂತಹ ಗಮನವನ್ನ ಹರಿಸ್ತಾ ಇದ್ದಾರೆ. ಈಗ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್, ನಿಕ್ ಕೇಗ್, ಅಲೆಕ್ಸಾಂಡರ್ ಸೇರಿದಂತೆ 4 ಮಂದಿ ಗಗನಯಾತ್ರಿಗಳು ಕೂಡ ಸುರಕ್ಷಿತವಾಗಿ ಒಂದು ಸ್ಪ್ಲಾಶ್ ಡೌನ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಕೂಡ ಕೆಲವು ಗಗನಯಾತ್ರಿಗಳು ಸುರಕ್ಷಿತವಾಗಿ ಸ್ಪ್ಲಾಶ್ ಡೌನ್ ಅನ್ನ ಮಾಡಿದ್ದಾರೆ. ಅದೇ ಒಂದು ತಂತ್ರಜ್ಞಾನ, ಒಂದು ಟೆಕ್ನಾಲಜಿಯನ್ನು ಕೂಡ ಬಳಸಿ ಈಗ ಇವರನ್ನು ಕೂಡ ಸೇಫ್ ಸ್ಪ್ಲಾಶ್ ಡೌನ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಮುಖ್ಯವಾಗಿ ಸುಮಾರು 500 ಮಂದಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಸ್ಪ್ಲಾಶ್ ಡೌನ್ ಅನ್ನ ಮಾಡಿದ ಬಳಿಕ ಅವರ ಆರೋಗ್ಯದ ತಪಾಸಣೆಯನ್ನ ಮಾಡಬೇಕಾಗುತ್ತೆ. ಏಕೆಂದ್ರೆ ಅವರು ಬಾಹ್ಯಾಕಾಶ ಕೇಂದ್ರದಲ್ಲಿ ಸುದೀರ್ಘ ಅವಧಿಗೆ ಇದ್ದಿದ್ರಿಂದಾಗಿ ಅವರಿಗೆ ಒಂದು ಭೂಮಿನಲ್ಲಿ ಇರ್ತಕ್ಕಂತಹ ಗ್ರಾವಿಟಿಗೆ ತಕ್ಕಂತೆ ಹೊಂದ್ಕೊಳ್ಳಿಕ್ಕೆ ಕೂಡ ಸಮಸ್ಯೆ ಎದುರಾಗುತ್ತೆ. ಮತ್ತು ಅವರ ದೇಹದಲ್ಲೂ ಕೂಡ ಬೋನ್ಗಳಿಗಾಗ್ಬೋದು, ಆರ್ಟು ಮತ್ತು ದೇಹದ ಬೇರೆ ಬೇರೆ ಭಾಗಗಳ ದೈಹಿಕ ಪರೀಕ್ಷೆಯನ್ನು ಕೂಡ ವೈದ್ಯರುಗಳು ಕೂಡ ನಡೆಸ್ತಾರೆ. ಅವ್ರಿಗೆ ಏನೇ ಜೊತೆಗೆ ಅವ್ರಿಗೆ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬಾಹ್ಯಾಕಾಶದಲ್ಲಿ ಸುದೀರ್ಘ ಅವಧಿಗೆ ಇದ್ದಿದ್ರಿಂದಾಗಿ ಅವ್ರಿಗೆ ಒಂದು ಏಕಾಂಗಿತನ ಕೂಡ ಕಾಡ್ಬೋದು. ಹಾಗಾಗಿ ಅವರಿಗೆ ಎಲ್ಲಾ ರೀತಿಯಾದಂತಹ ವೈದ್ಯಕೀಯ ನೆರವನ್ನು ಕೂಡ ನೀಡಲಾಗುತ್ತೆ. ಈ ಎಲ್ಲಾ ವೈದ್ಯಕೀಯ ನೆರವನ್ನ ನೀಡಿದ ಬಳಿಕ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡ ಬಳಿಕ ಅಷ್ಟೇ ಅವರಿಗೆ ಅವರ ಕುಟುಂಬದ ಸದಸ್ಯರ ಜೊತೆ ಬೆರಲಿಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಈಗ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಎಲ್ಲ 4 ಗಗನಯಾತ್ರಿಗಳು ಕೂಡ ಸುರಕ್ಷಿತವಾಗಿ ವಾಪಸ್ ಬರ್ಲಿ ಅಂತೇಳಿ ಇಡೀ ಜಗತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದೆ. ಸುನಿತಾ ವಿಲಿಯಮ್ಸ್ ಅವ್ರಿಗೂ ಕೂಡ ಭಾರತಕ್ಕೂ ಒಂದು ಅವಿನಾಭಾವ ನಂಟಿದೆ. ಇವರ ತಂದೆ ತಾಯಿ ಭಾರತಕ್ಕೆ ಸೇರಿದಂತವರು ಗುಜರಾತ್ನ ಮೆಹಸಾನಾ ಜಿಲ್ಲೆಯವರು. ಹೀಗಾಗಿ ಸುನಿತಾ ವಿಲಿಯಮ್ಸ್ ಈ ಹಿಂದೆ 2 ಬಾರಿ ಭಾರತಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಗುಜರಾತ್ಗೆ ಭೇಟಿಯನ್ನ ಕೊಟ್ಟಿದ್ರು, ಮೆಹಸಾನಾ ಜಿಲ್ಲೆಗೆ ಮತ್ತು ತಮ್ಮ ಪೋಷಕರ ಸ್ವಂತ ಊರಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು, ಅಹಮದಾಬಾದ್ಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಹೀಗಾಗಿ ಈಗ ಸುನಿತಾ ವಿಲಿಯಮ್ಸ್ ಅವರು ಕೂಡ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಹೇಳಿ ಭಾರತೀಯರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ
ಸುನೀತಾ ವಿಲಿಯಮ್ಸ್ಗೆ ಒಂದು ವಿಶೇಷವಾದಂತಹ ಪತ್ರವನ್ನ ಬರೆದು ಅದನ್ನ ಈಗಾಗಲೇ ಸುನೀತಾ ವಿಲಿಯಮ್ಸ್ ಅವ್ರಿಗೆ ರವಾನೆಯನ್ನ ಮಾಡಿದ್ದಾರೆ. ಈಗ ಬಾಹ್ಯಾಕಾಶಕ್ಕೆ ಹೋದಂತಹ ಗಗನಯಾತ್ರಿಗಳ ಮೂಲಕ ಆ ಪತ್ರವನ್ನ ಸುನೀತಾ ವಿಲಿಯಮ್ಸ್ ಅವ್ರಿಗೂ ಕೂಡ ತಲುಪಿಸುವಂತ ಕೆಲಸ ಈಗಾಗಲೇ ನಡೆದಿದೆ. ಮುಖ್ಯವಾಗಿ ನೀವು ಸಾವಿರಾರು ಮೈಲಿಗಳ ದೂರದಲ್ಲಿದ್ರೂ ಕೂಡ ನಮ್ಮ ಹೃದಯಕ್ಕೆ ಹತ್ತಿರದಲ್ಲಿದ್ದೀರಾ, ನೀವು ಸುರಕ್ಷಿತವಾಗಿ ವಾಪಸ್ ಬನ್ನಿ ಅಂತೇಳಿ 140 ಕೋಟಿ ಭಾರತೀಯರು ಕೂಡ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ನೀವು ಬಾಹ್ಯಾಕಾಶದಿಂದ ವಾಪಸ್ ಬಂದ ಬಳಿಕ ಭಾರತಕ್ಕೆ ಭೇಟಿ ನೀಡಬೇಕು, ಭಾರತದಲ್ಲಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ನಾವು ಎದುರು ನೋಡ್ತಾ ಇದ್ದೇವೆ ಅಂತೇಳಿ ಪ್ರಧಾನಿ ಮೋದಿ ಅವರು ಕೂಡ ತಾವು ಬರೆದಿರುವಂತಹ ಪತ್ರದಲ್ಲಿ ಸುನೀತಾ ವಿಲಿಯಮ್ಸ್ ಅವರಿಗೆ ತಿಳಿಸಿದ್ದಾರೆ. ಸುನೀತಾ ವಿಲಿಯಮ್ಸ್ ಅವರು ಕೂಡ ಪ್ರಧಾನಿ ಮೋದಿ ಹಾಗೂ ಭಾರತೀಯರ ಬೆಂಬಲಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ನಾನು ಅಮೆರಿಕಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಬೈಡನ್ ಮತ್ತು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದ್ದೆ ಅಂತ ಕೂಡ ಪ್ರಧಾನಿ ಮೋದಿ ಅವರು ಈ ಪತ್ರದಲ್ಲಿ ತಿಳಿಸಿದ್ದಾರೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.